ಇನ್ನು ಬಳ್ಳಾರಿಯಲ್ಲಿ ಭಾರಿ ಮಳೆಯಿಂದಾಗಿ ಅವಾಂತರ ಆಗಿದೆ. ಸೂಗೂರಿನಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಬಳ್ಳಾರಿಯ ಸಿರುಗುಪ್ಪದ ಸೂಗೂರು ಗ್ರಾಮ ಮನೆಯಲ್ಲಿ ಇರುವಂತಹ ದಿನಸಿ ವಸ್ತುಗಳು ನೀರು ಪಾಲಾಯಿತು. ಗುರು ಎನ್ನುವರ ಮನೆಯದು. ಮನೆಯಲ್ಲಿರುವಂತಹ ಅಕ್ಕಿ, ಬೇಳೆ, ಶೇಂಗಾ, ಜೋಳ ಎಲ್ಲವೂ ಕೂಡ ನೀರು ಪಾಲಾಗಿದೆ. ಇನ್ನು ಪಾಪ ಜಾನುವಾರುಗಳ ಪರಿಸ್ಥಿತಿ ಕೊಟ್ಟಿಗೆ ಅಲ್ಲೂ ಕೂಡ ನೀರು ತುಂಬಿಕೊಂಡಿದೆ. ನೋಡಿ, ಮನೆಯಲ್ಲಿರುವಂಥ ವಸ್ತುಗಳು, ಮನೆಯಲ್ಲಿ ಒಂದು ಕೂಲರ್ ಇಟ್ಟಿದ್ದಾರೆ, ಫ್ರಿಡ್ಜ್ ಇದೆ, ಎಲ್ಲ ವಸ್ತುಗಳು ಕೂಡ ತೇಲ್ತಾ ಇವೆ. ಆ ರೀತಿ ಇವರ ಮನೆಗಳಿಗೆ, ಬಳ್ಳಾರಿಯ ಗುರು ಅನ್ನೋರ ಮನೆಯದು. ನೋಡಿ, ಬಿಂದಿಗೆ, ಮನೆಯಲ್ಲಿರುವಂಥ ಬ್ಯಾಗು ಎಲ್ಲ ಕೂಡ ತೇಲುವಂಥ ಪರಿಸ್ಥಿತಿ. ಒಂದು ಮನೆ ಇದು. ಮತ್ತೊಂದು ಕಡೆ ಮನೆಯ ಸುತ್ತಮುತ್ತ ಇರುವಂಥ ಬಡಾವಣೆಯ ಪರಿಸ್ಥಿತಿ. ಹೊರಗಡೆ ಬೈಕು ನಿಲ್ಲಿಸಿ ಎಲ್ಲ ಕಡೆ ಕೂಡ ನೀರು. ಬಳ್ಳಾರಿಯಲ್ಲಿ ಇದು ಸದ್ಯಕ್ಕೆ ಮಳೆ ತಂದಿರುವಂಥ ಪರಿಸ್ಥಿತಿ. ಬಳ್ಳಾರಿ ಬೇಸಿಗೆಯಲ್ಲಿ ಭಾಳ ನೀರಿಗಾಗಿ ತತ್ವಾರ ಇರುವಂಥ ಜಿಲ್ಲೆಗಳಲ್ಲಿ ಒಂದು. ಆದರೆ ಅದೇ ಮಳೆಗಾಲದಲ್ಲಿ ನೋಡಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಬಳ್ಳಾರಿಯಲ್ಲಿ. ಕೈಗೆ ಬಂದಂಥ ಬೆಳೆ ಒಂದು ಕಡೆ ನೀರು ಪಾಲು, ಇನ್ನೊಂದು ಕಡೆ ಮನೆಗೆ ಹೋಗಿ ನೆಮ್ಮದಿಯಲ್ಲಿ ಮನೇಲಿರೋಣ ಅಂತಂದರೆ ಮನೆಯೊಳಗೂ ಕೂಡ ನೀರು. ಗುರು ಎನ್ನುವರ ಮನೆಯ ದಿನಸಿ ವಸ್ತುಗಳು, ಮನೆಯಲ್ಲಿಟ್ಟಿರೋಂಥ ಬೇರೆ ಬೇರೆ ಪಾತ್ರೆ ಪಗಡೆ ಎಲ್ಲವೂ ಕೂಡ ಈಗ ನೀರಲ್ಲಿ ಮುಳುಗಿ ಹೋಗಿದೆ. ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಕೆರೆ ಕೋಡಿ ಬಿದ್ದು ಜಲಾವೃತವಾಗಿದೆ. ಮನಮೈನಹಟ್ಟಿ ಇಲ್ಲಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ರಾತ್ರಿ ವೇಳೆ ಕೋಡಿ ಬಿದ್ದಂತಹ ಹಿನ್ನೆಲೆ ಏಕಾಂತೇಶ್ವರ ಬಡಾವಣೆಯ ಕೆಲ ಮನೆಗಳಿಗೆ ನೀರು ನುಗ್ಗಿದೆ. ಮನಮೈನಹಟ್ಟಿ ಗ್ರಾಮದ ಬಹುತೇಕ ರಸ್ತೆಗಳು ಜಲಾವೃತವಾಗಿವೆ. ಕೆರೆ ಬಳಿಯ ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಸದ್ಯಕ್ಕೆ ಮತ್ತೆ ಇದೇ ಪರಿಸ್ಥಿತಿ. ಸ್ವಲ್ಪ ಬಿಡುವು ಕೊಟ್ಟಿತ್ತು ಮಳೆ. ಆದರೆ ಚಿತ್ರದುರ್ಗ ಮತ್ತೊಂದು ಜಿಲ್ಲೆ, ಇಲ್ಲೂ ಕೂಡ ಬೇರೆ ಸಂದರ್ಭದಲ್ಲಿ ಹನಿ ನೀರಿಗೂ ಕೂಡ ಭಾಳ ತೊಂದರೆ ಇರುತ್ತೆ. ಆದರೆ ಈಗ ನಾವು ನೋಡ್ತಾ ಇದ್ದೀವಿ ಮನಮೈನಹಟ್ಟಿ ಚಿತ್ರದುರ್ಗದಲ್ಲಿ ಕೆರೆ ಬಳಿಯ ಮನೆಗಳಿಗೆ ಈಗ ನೀರು ನುಗ್ತಾ ಇದೆ. ನೋಡಿ, ಕೆರೆ ಕೋಡಿ ಬಿದ್ದುವಲ್ಲಿ ನೀರು ಈಗ ಊರುಗಳಿಗೆ, ಬೇರೆ ಬೇರೆ ಬಡಾವಣೆಗಳಿಗೆ ನೀರು ನುಗ್ತಾ ಇರೋದ್ರಿಂದ ಮನೆಯೊಳಗೂ ಕೂಡ ನೀರು. ಇನ್ನು ತಡರಾತ್ರಿ ಸುರಿದಂಥ ಮಳೆಗೆ ಆಸ್ಪತ್ರೆಗೆ ನುಗ್ಗಿದಂಥ ನೀರು, ತಾಲೂಕು ಆಸ್ಪತ್ರೆ ನೀರು ನುಗ್ಗಿ ರೋಗಿಗಳು ಪರದಾಡಿದ್ರು. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಆಸ್ಪತ್ರೆಯಲ್ಲಿ ಅಧ್ವಾನ ಆಗಿದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಪಟ್ಟಣದ ತಾಲೂಕು ಆಸ್ಪತ್ರೆ, ಜನರಲ್ ವಾರ್ಡ್ ಹಾಗೂ ICU ವಾರ್ಡ್ ಜಲಾವೃತವಾಗಿದೆ. ಸರಿಯಾದಂಥ ಚರಂಡಿ ವ್ಯವಸ್ಥೆ ಇಲ್ಲದೆ ಮಹಾ ಅವಾಂತರ ಆಗಿದ್ದು ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧ ರೋಗಿಗಳು ಕಿಡಿಕಾರಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಪಟ್ಟಣದ ತಾಲೂಕು ಆಸ್ಪತ್ರೆ ಪರಿಸ್ಥಿತಿ ಇದೆ ನೋಡಿ. ಹೀಗೆ ಕೆರೆ ಮಧ್ಯೆ ಇಲ್ಲಿ ಡಾಕ್ಟರ್ಗಳು, ಅದರಲ್ಲೂ ಪೇಷಂಟ್ಗಳ ಪರಿಸ್ಥಿತಿ ನೀವು ನೆನೆಸ್ಕೊಂಡು ನೋಡ್ಬೋದು. ಅಲ್ಲಿ ಸರಿಯಾದಂಥ ಚರಂಡಿ ವ್ಯವಸ್ಥೆ ಇಲ್ಲ. ಚರಂಡಿ ನೀರೆಲ್ಲವೂ ಕೂಡ ಆಸ್ಪತ್ರೆ ಒಳಗೆ ಬರುತ್ತೆ. ತಾಲೂಕು ಆಸ್ಪತ್ರೆ ಇದೆ, ಯಾರಾದರೂ ಆಸ್ಪತ್ರೆ ಅಂತಾರೆ ಇದನ್ನು. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಆಸ್ಪತ್ರೆಯಲ್ಲಿ ಅಧ್ವಾನ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಪಟ್ಟಣದ ತಾಲೂಕು ಆಸ್ಪತ್ರೆ, ಅವ್ರಿಗೆಲ್ಲ ಸ್ವಲ್ಪ ತೆಪ್ಪ ದೋಣಿ ವ್ಯವಸ್ಥೆ ಮಾಡಿಕೊಡಿ. ಯಾಕಂದರೆ ಹಾಗಿದೆ ಮೊಣಕಾಲವರೆಗೂ ಒಂದಷ್ಟು ರೂಮ್ಗಳಲ್ಲಿ ನೀರು. ಸರಿಯಾದಂಥ ಚರಂಡಿ ವ್ಯವಸ್ಥೆ ಇಲ್ಲದಂಥ ಕಾರಣ ಎಲ್ಲ ಚರಂಡಿ ನೀರು ಈಗ ವಾರ್ಡ್ ಒಳಗೆ ನುಗ್ತಾ ಇದೆ. ಅಧಿಕಾರಿಗಳ, ಜನಪ್ರತಿನಿಧಿಗಳ ವಿರುದ್ಧ ರೋಗಿಗಳು ಕಿಡಿಕಾರಿದ್ದಾರೆ. ಇವರ ಮನೆಗಳಿಗೆ ನುಗ್ಗಿದ್ರೆ ಗೊತ್ತಾಗುತ್ತೆ ನೀರು ಈ ಥರ ನಿಂತರೆ ಹೇಗಾಗುತ್ತೆ ಅಂತ. ಅಲ್ಲಿನ ಜನನಾಯಕರುಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು ನೋಡ್ತಾ ಇದ್ರೆ ಈಗ ಸರಿಯಾದ ವ್ಯವಸ್ಥೆ ಇಲ್ಲದೆ ನೀರಲ್ಲೇ ವೈದ್ಯರು, ನರ್ಸ್ಗಳು ಓಡಾಡ್ತಿದಾರಲ್ಲಿ. ಇನ್ನು ಅಲ್ಲಿ ರೋಗಿಗಳು ಬಂದಾಗ ಹೇಗೆ ಕ್ಯೂರ್ ಆಗಿ ಹೋಗ್ತಾರೆ ಅನ್ನೋದು, ಬಂದರೆ ಏನಾದರೂ ಕಾಯಿಲೆ ಅಂಟಿಸ್ಕೊಂಡು ಹೋಗ್ತಾರೆ ಅಷ್ಟೇ, ಸರಿಯಾಗಿದ್ದವರು ಕೂಡ. ಅಂಥ ಆಸ್ಪತ್ರೆ ದಾವಣಗೆರೆಯಲ್ಲಿದೆ, ಹೊನ್ನಾಳಿಲಿ ಅದು. ಈ ಭಾಗದಲ್ಲಿ ಭಾಳ ಸೌಂಡ್ ಮಾಡುವಂಥ ರೇಣುಕಾಚಾರ್ಯ, ಈಗೇನು ಶಾಸಕರಲ್ಲ ಅವರು, ಬಟ್ ಆದರೂ ಕೂಡ ನಿಮ್ಮ ಗಮನಕ್ಕೂ ಇರಲಿ. ಈ ಭಾಗದಲ್ಲಿ ನೀವು ನೋಡ್ತಾ ಇದ್ರೆ ಹೇಗಿದೆ ಪರಿಸ್ಥಿತಿ ಅಂತ. ಇನ್ನು ಈಗಿರುವಂಥ ಶಾಸಕರು ಕಣ್ಣು ಬಿಟ್ಟು ಇದನ್ನು ನೋಡಬೇಕಾಗುತ್ತೆ. ದಾವಣಗೆರೆ ಜಿಲ್ಲೆಯಲ್ಲಿ ಪರಿಸ್ಥಿತಿ ಹೇಗಿದೆ, ಆಸ್ಪತ್ರೆ ಅಂತ ಯಾರಾದರೂ ಆಸ್ಪತ್ರೆ ಅಂತ ಹೇಳೋಕ್ಕೆ ಸಾಧ್ಯನಾ ಇದನ್ನು ಅಂತ. ಜನರಲ್ ವಾರ್ಡ್ ಹಾಗೂ ICU ವಾರ್ಡ್ ಜಲಾವೃತವಾಗಿ, ICU ಇಂಟೆನ್ಸಿವ್ ಕೇರ್ ಯೂನಿಟ್, ಇಲ್ಲಿ ನೀರು ನಿಲ್ಲುತ್ತೆ. ಅಲ್ಲಿ ಈಜಾಡ್ಕೊಂಡು ಅಲ್ಲಿ ಹೋಗ್ಬೇಕಂದ್ರೆ ತೇಲ್ಕೊಂಡು ಹೋಗ್ಬೇಕಲ್ಲಿ. ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧ ರೋಗಿಗಳು ಕಿಡಿಕಾರ್ತಿದ್ದಾರೆ. ರಾತ್ರಿ ಸುರಿದಂಥ ಮಳೆಗೆ ಆಸ್ಪತ್ರೆಯ ದೃಶ್ಯ ಹೀಗಿದೆ.